ಹಾಯ್ ವೆಲ್ಕಮ್ ಬ್ಯಾಕ್ ಟು ಬರ್ಡ್ಸ್ ವಿಶಸ್ ಯೂಟ್ಯೂಬ್ ಚಾನಲ್. ಸಂಚಿಕೆ ಶೂನಲ್ಲಿ ತನ್ನ ಅಂಗಡಿಯಲ್ಲಿ ಮೀನಾನ ನೋಡಿ ಅವಳಿಂದ ತಪ್ಪಿಸ್ಕೊಂಡು ನೇರವಾಗಿ ಮೇಕೆ ಮಂಜ ಪೂಜಾ ಮನೆಗೆ ಬರ್ತಾನೆ. ಆಗ ಪೂಜಾ ಫೋನ್ ಮಾಡಿ ರೋಹಿಣಿನ ತನ್ನ ಮನೆಗೆ ಕರೆಸ್ಕೊಳ್ತಾಳೆ. ಪೂಜಾ ಮನೆಯಲ್ಲಿ ಮೇಕೆ ಮಂಜನ ನೋಡಿದಂತಹ ರೋಹಿಣಿ ಶಾಕ್ ಆಗಿ ನೀವೇನ್ರಿ ಇಲ್ಲಿ ಅಂತ ಕೇಳ್ದಾಗ ನಡೆದ ವಿಷಯನೆಲ್ಲ ಹೇಳ್ತಾನೆ ಮೇಕೆ ಮಂಜ. ಹಾಗೆ ನಾಳೆಯಿಂದ ಮೀನಾ ನಮ್ಮಂಗಡಿಗೆ ಬರ್ತೀನಿ ಅಂತ ಹೇಳಿದ್ದಾಳೆ ಅಂತನೂ ಹೇಳ್ತಾನೆ. ಆಗ ರೋಹಿಣಿ, ಅಯ್ಯೋ ನಾನ್ ಬೇರೆ ಅವಳಿಗೆ ನಿನ್ನೆ ತರಕಾರಿ ತುಂಬಾ ಫ್ರೆಶ್ ಆಗಿತ್ತು, ಅಲ್ಲೇ ತಗೊಂಬಾ ಅಂತ ಹೇಳ್ದೆ. ಈಗೇನ್ ಮಾಡೋದು ಗೊತ್ತಾಗ್ತಾನೇ ಇಲ್ಲ. ನೀವೊಂದ್ ಕೆಲ್ಸ ಮಾಡಿ, ಇನ್ಮೇಲೆ ವ್ಯಾಪಾರ ಮಾಡುವಾಗ ಮಾಸ್ಕ್ ಹಾಕೊಂಡು ವ್ಯಾಪಾರ ಮಾಡಿ, ಅಥವಾ ಹೆಲ್ಮೆಟ್ ಹಾಕೊಳ್ಳಿ, ಅಥವಾ ಆ ಜಾಗನೇ ಬದಲಾಯಿಸ್ಬಿಡಿ, ಅಥವಾ ವ್ಯಾಪಾರನೇ ಚೇಂಜ್ ಮಾಡ್ಬಿಡಿ ಅಂತ ಹೇಳ್ದಾಗ, ಆಗಲ್ಲಮ್ಮ, ನೀನೇ ನನ್ನ ಹೊಟ್ಟೆ ಮೇಲೆ ಹೊಡಿಬೇಕು ಅಂತ ಮಾಡಿದ್ಯಾ. ನಾನು ಇವಾಗ ವ್ರತದಲ್ಲಿದ್ದೀನಿ, ಮೇಕೆ ವ್ಯಾಪಾರನೆಲ್ಲ ಬಿಟ್ಟು ತರಕಾರಿ ಅಂಗಡಿ ಹಾಕೊಂಡಿದ್ದೀನಿ. ನೀನ್ ಹೇಳ್ದಾಗೆಲ್ಲ ಮಾಡಿಕಾಗಲ್ಲ. ಮಾಡ್ಬೇಕು ಅಂತಂದ್ರೆ 50 ಲಕ್ಷನೋ ಅಥವಾ 1 ಕೋಟಿನೋ ಕೊಟ್ಬಿಡು. ಆಗಲ್ಲ ತಾನೆ? ಹಾಗಿದ್ರೆ ಒಂದ್ ಕೆಲ್ಸ ಮಾಡು, ಏನಾದ್ರೂ ಒಂದು ಉಪಾಯ ಹುಡುಕು. ಒಂದ್ ವೇಳೆ ಮೀನಾ ಏನಾದ್ರೂ ನನ್ನ ಅಂಗಡಿಗೆ ಬಂದ್ರೆ, ಅವಳೇನಾದ್ರೂ ನನ್ನ ನೋಡಿದ್ರೆ ಇರೋ ಸತ್ಯನೆಲ್ಲ ಹೇಳ್ಬೇಕಾಗತ್ತೆ ಅಂತ ಹೇಳ್ತಾ ಮೇಕೆ ಮಂಜ ಅಲ್ಲಿಂದ ಹೊರಡ್ತಾನೆ. ಆಗ ಕೋಪದಿಂದ ರೋಹಿಣಿ, ಇದೇನೇ ನನ್ನ ಹಣೆ ಬರಹ. ಆ ಕಡೆ ನೋಡಿದ್ರೆ ಆ ಕಾಗೆ ಸುಬ್ಬ, ಈ ಕಡೆ ನೋಡಿದ್ರೆ ಈ ಮೇಕೆ ಮಂಜ. ಯಾರೂ ನನ್ನ ನೆಮ್ಮದಿಯಿಂದ ಬಿಡ್ತಿಲ್ಲ. ಆ ಸೂರ್ಯನು ಒಂದೇ ಒಂದ್ ತಿಂಗಳಲ್ಲಿ ನನ್ನ ಬಂಡವಾಳನ ಬಯಲ್ ಮಾಡ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡಿದೀನಿ ಅಂತ ಹೇಳ್ದಾಗ ಅದನ್ ಕೇಳಿ ಶಾಕ್ ಆದಂದ ಪೂಜಾ, ಏನೇ ಹೇಳ್ತಾ ಇದ್ಯಾ? ಅವ್ನು ಸರಿಯಿಲ್ಲ, ಅವ್ನು ಹೇಳ್ದಂಗ್ ಮಾಡ್ತಾನೆ ಅಂತ ಹೇಳ್ದಾಗ ಕೋಪದಲ್ಲಿರೋ ರೋಹಿಣಿ, ಇಲ್ಲಿರೋದು ರೋಹಿಣಿ ಕಣೆ, ಸಾಮಾನ್ಯ ಅಲ್ಲ. ಅವನಿಗೇನಾದ್ರೂ ನನ್ನ ವಿಷಯ ಗೊತ್ತಾಗೋ ದಿನ ಬಂದ್ರೆ ಮೀನಾನ ವಿಧವೆ ರೂಪದಲ್ಲಿ ನೋಡಕ್ ಇಷ್ಟಪಡ್ತೀನಿ ನಾನು ಅಂತ ಹೇಳ್ದಾಗ ಆ ಮಾತನ್ನ ಕೇಳಿ ಪೂಜಾಗೆ ಶಾಕ್ ಆಗುತ್ತೆ. ಮೀನಾನ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇರೋ ಸೂರ್ಯ ಮೀನಾ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ, ನೀನು IAS ಓದ್ಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿದ್ದಲ್ಲ, ನೀನ್ ಯಾಕೆ IAS ಓದ್ಬಾರ್ದು ಅಂತ ಕೇಳ್ದಾಗ, ಇವಾಗ್ಲಾ ಅಂತ ಕೇಳ್ತಲ್ಲ ಮೀನಾ. ಹೌದ್ ಕಣೆ, ಓದಕ್ಕೆ ವಯಸ್ಸಿಲ್ಲ, ಟೈಮ್ ಇಲ್ಲ. ನೀನು ಓದು, ನಿನಗೆ ಛಲ ಇದೆ, ನನಗೆ ಓದ್ಸೋ ಬಲ ಇದೆ. ನೀನು ಓದಿ IAS ಆದ್ರೆ ನಾನ್ ಹೆಮ್ಮೆ ಪಡ್ತೀನಿ. IAS ಪತ್ನಿ ಗಂಡ ಅಂತ ಹೇಳ್ಕೊಂಡು ತಿರ್ಗಾಡ್ತಾ ಇರ್ತೀನಿ. ನೀನೆಲ್ಲಾ ರೀತಿ ಓದ್ಬೇಕು, ಬೆಳಿಬೇಕು. ಸಕ್ರೆ ನಿನ್ನ ನೋಡಿ ಸಲ್ಯೂಟ್ ಹೊಡಿಬೇಕು, ಅದನ್ನ ನೋಡ್ಬೇಕು ನನ್ ಕಣ್ಣಾರೆ ಅಂತ ಹೇಳ್ದಾಗ, ಸರಿ ಆಯ್ತು, ಓದೋ ಟೈಮ್ ಬಂದ್ರೆ ಓದೋಣ, ಮೊದ್ಲು ಬಿಸ್ನೆಸ್ ಮಾಡೋಣ ಅಂತ ಮಾತಾಡ್ತಿರ್ತಾಳೆ ಮೀನಾ. ಸರಿ ಇರು, ಬಂದೆ ಅಂತ ಹೇಳಿ ಹೊರಗಡೆ ಹೋಗಿ ಬಂದ ಸೂರ್ಯ ಮೀನಾ ಕೈಲಿ ಒಂದು ಬಾಕ್ಸ್ನ ಕೊಡ್ತಾನೆ. ಅದನ್ನ ಓಪನ್ ಮಾಡಿ ನೋಡಿದಾಗ ಮೀನಾ ಭಾವುಕರಾಗ್ತಾಳೆ. ಯಾಕಂದ್ರೆ ಅದ್ರಲ್ಲಿ ಮೀನಾ ವಿಸಿಟಿಂಗ್ ಕಾರ್ಡ್ ಇರುತ್ತೆ. ಏನ್ರಿ ಇದು? ನನ್ ಹೆಸರಿನ ವಿಸಿಟಿಂಗ್ ಕಾರ್ಡ್ ಅಂತ ಹೇಳ್ದಾಗ, ಹೌದ್ ಕಣೆ, ನಮ್ಮನೇಲಿ ಮನೋಜು ಒಬ್ನೇ ಬಿಸ್ನೆಸ್ ಮ್ಯಾನ್ ಅಲ್ಲ, ನೀನು ಬಿಸ್ನೆಸ್ ವುಮೆನ್. ನೀನು ಯಾರಿಗೂ ಕಡಿಮೆ ಇಲ್ಲ. ಮೀನಾ, ನನ್ನ ತವ್ರ ಮನೆಯಲ್ಲಿ ನಮ್ಮ ಅಪ್ಪನ್ ಬಿಟ್ರೆ ಈಗ ಮಾವ, ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಸೂರ್ಯನ್ ಕೆನ್ನೆಗೆ ಮುತ್ಕೊಡ್ತಾಳೆ. ಜ್ಯೋತಿಷಿಲು ಹೇಳಿದ ಪ್ರಕಾರ ಶಾಂತಿ ಮಡಿ ಹುಟ್ಟು ಕೊರಳಲ್ಲಿ ಮಾಲೆನ ಹಾಕೊಂಡು ಹಣೆಯಲ್ಲಿ ವಿಭೂತಿ ಧರಿಸಿ ಕುಂಕುಮ ಇಟ್ಕೊಂಡು ರೋಹಿಣಿ ಹತ್ರ ಬಂದು, ಎಲ್ಲಮ್ಮ ನಿಂಗ್ ಗಂಡ ಅಂತ ಕೇಳ್ತಾಳೆ. ಆಗ ರೋಹಿಣಿ ಪ್ರದಕ್ಷಿಣೆ ಹಾಕೋಕು ಅಂತ ಹೇಳಿ ಕೆಂಡೆನ್ನ ರೆಡಿ ಮಾಡ್ತಾ ಇರ್ತಾಳೆ. ಅದ್ ನೋಡಿ ಅಲ್ ಬರ್ತಿದ್ದಾರೆ ಅಂತ ಹೇಳಿ ತೋರ್ಸ್ದಾಗ ಮನೋಜ ಬೇವಿನ ಸೊಪ್ಪನ್ನ ಸುತ್ಕೊಂಡು ಕೊರಳಲ್ಲಿ ಮಾಲೆನ ಹಾಕೊಂಡು ಬರ್ತಾನೆ. ಅವ್ನ್ ನೋಡ್ದಂತಹ ರೋಹಿಣಿಗ್ ನಗು ಬರುತ್ತೆ. ಯಾಕೆ ರೋಹಿಣಿ ನಗ್ತಾ ಇದ್ಯಾ? ದೇವ್ರ ವಿಷಯದಲ್ಲಿ ಆ ರೀತಿ ನಗ್ಬಾರ್ದು ಅಂತ ಹೇಳಿ ಮನೋಜ ಬೈತಾ ಇರ್ತಾನೆ. ಹಾಗೆ ಪ್ರದಕ್ಷಿಣೆ ಹಾಕ್ಬೇಕಲ್ವಾ, ಕೊಡು ಕೆಂಡನ ಅಂತ ಹೇಳಿ ರೋಹಿಣಿ ಕೈಯಿಂದ ಕೆಂಡನ್ನ ಇಸ್ಕೊಂಡಂತಹ ಮನೋಜ ಸ್ಪೀಡಾಗಿ 1 ರೌಂಡ್ನ ಹಾಕ್ತಾನೆ. ಆಗ ಶಾಂತಿ, ಅದ್ ಹಾಗಲ್ಲ ಕಣೋ, ನಿಧಾನವಾಗಿ ಹಾಕ್ಬೇಕು. ಹಾಗೆ 1 ಮೊಟ್ಟೆಗೆ 3 ಸುತ್ತು, ಅದ್ರ ಪ್ರಕಾರ 3 ಮೊಟ್ಟೆಗೆ 9 ಸುತ್ತು ಹಾಕ್ಬೇಕು. ಅದು ನನ್ ಜೊತೆಗೆ ಹಾಕ್ಬೇಕು ಅಂತ ಹೇಳ್ದಾಗ, ಸರಿ ಆಯ್ತು ಬಾ ಅಮ್ಮ ಅಂತ ಹೇಳಿ ಶಾಂತಿ ಹಾಗೂ ಮನೋಜ ಪ್ರದಕ್ಷಿಣೆ ಹಾಕಕ್ಕೆ ಶುರು ಮಾಡ್ತಾರೆ. ಶಾಂತಿ ಜೊತೆಗೆ ರೋಹಿಣಿ ಹಾಗೂ ಮನೋಜನ ಜೊತೆಗೆ ಅವರ ಫ್ರೆಂಡು ಕೆಂಡ ಹಾರ್ಸೋಕಂತ ಅವ್ರ ಜೊತೆ ಹೋಗ್ತಾ ಇರ್ತಾರೆ. ಈ ಕಡೆ ವಿಸಿಟಿಂಗ್ ಕಾರ್ಡ್ನ ಪೂಜೆ ಮಾಡ್ಸೋಕಂತ ಹೇಳಿ ಸೂರ್ಯ ಮೀನಾ ಅದೇ ದೇವಸ್ಥಾನಕ್ಕೆ ಬರ್ತಾರೆ. ಹಾಗೆ ಅರ್ಚನೆನೂ ಮಾಡಿಸ್ತಾರೆ. ಹಾಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರತಿರುವಾಗ ಅಕಸ್ಮಾತಾಗಿ ಮೀನಾ ಕಣ್ಣಿಗೆ ಶಾಂತಿ ಬೀಳ್ತಾಳೆ. ಶಾಂತಿ ಅವತಾರನ್ನ ನೋಡಿದಂತ ಮೀನಾಗೆ ಶಾಕ್ ಆಗಿ ಸೂರ್ಯನಿಗೆ, ನೋಡ್ರಿ ಅಲ್ಲಿ ನಿಮ್ಮಮ್ಮ ಅಂತ ತೋರ್ಸ್ದಾಗ ಸೂರ್ಯನೂ ಸಹ ಶಾಕ್ ಆಗಿ ಮೀನಾ ಹಾಗೂ ಸೂರ್ಯ ನಗ್ತಾ ಇರ್ತಾರೆ. ಹಾಗೆ ಮನೋಜನೂ ಅವ್ರ ಕಣ್ಣಿಗೆ ಬೀಳ್ತಾನೆ. ಆಗ ಸೂರ್ಯ, ಏನೇ ಸಕ್ರೆ ಸರ್ಕಸ್ ಮಾರ್ಯ ತರ ಕಾಣ್ತಾ ಇದ್ದಾರೆ ಅಂತ ಹೇಳಿ ನಗ್ತಾ ಮನೋಜ ಹಾಗೂ ಶಾಂತಿ ಪ್ರದಕ್ಷಿಣೆ ಹಾಕ್ತಾ ಇರೋದನ್ನ ತನ್ನ ಮೊಬೈಲ್ನಲ್ಲಿ ಶೂಟ್ ಮಾಡ್ಕೋತಾನೆ ಸೂರ್ಯ. ಆಗ ಮೀನಾ, ಸಾಕ್ ಬರೀ, ಎಲ್ರೂ ನಮ್ನೆ ನೋಡ್ತಾ ಇದ್ದಾರೆ, ಹೋಗೋಣ ಅಂತ ಹೇಳಿ ಸೂರ್ಯನ ಅಲ್ಲಿಂದ ಕರ್ಕೊಂಡು ಹೊರಡ್ತಾಳೆ.
ಈ ಕಡೆ ಪೂಜೆನೆಲ್ಲ ಮುಗಿಸ್ಕೊಂಡು ಸೂರ್ಯ ಮೀನಾ ಮನೆಗ್ ಬರ್ತಾರೆ. ಆಗ ರಂಗನಾಥ್ ಅವರು ಪೇಪರ್ ಓದ್ತಾ ಕೂತಿರ್ತಾರೆ. ಆಗ ಸೂರ್ಯ, ಅಪ್ಪ ನಾನ್ ನಿನಗೊಂದು ಕಾಮಿಡಿ ಪಿಕ್ಚರ್ ತೋರಿಸ್ತೀನಿ ಬಾರಪ್ಪ ಅಂತ ಹೇಳಿ ಕರೀತಾರೆ. ಆಗ ರಂಗನಾಥ್ ಅವರು, ಬ್ಯಾಡಪ್ಪ ನಾನ್ ಪಿಕ್ಚರ್ ನೋಡೋ ಮೂಡಲಿಲ್ಲ ಅಂತ ಹೇಳ್ದಾಗ, ಅಪ್ಪ ಬಾರಪ್ಪ ಅಂತ ಹೇಳಿ ಫೋರ್ಸ್ ಮಾಡಿ ಸೂರ್ಯ ಕರ್ಕೊಂಡು ಹೋಗ್ತಾನೆ. ಹಾಗೆ ನೀನ್ ಹೆಂಡ್ರೂನೂ ಕರಿ ಅಂತ ಹೇಳ್ತಾನೆ. ಆಗ ರಂಗನಾಥ್ ಅವರು ಶಾಂತಿ ಅಂತ ಕೂಗ್ತಾರೆ. ಏನೋ ನಿನ್ ಮಗ ಪಿಕ್ಚರ್ ತೋರಿಸ್ತಾನೆ ಅಂತ ಗದಾಗ ಮನೇಲಿ ಪಿಕ್ಚರ್ ತೋರ್ಸಕ್ಕೆ ಇವನೇ ಆಗ್ಬೇಕಾ? ನನ್ ಮಗ ಮನೋಜ ಆಗಿದ್ರೆ ಥಿಯೇಟ್ರಲ್ಲೋ ಮಾಲಲ್ಲೋ ಕರ್ಕೊಂಡ್ಹೋಗಿ ಹೊಸ ಪಿಕ್ಚರ್ ತೋರಿಸ್ತಿದ್ದ ಅಂತ ಹೇಳ್ತಿರ್ತಾಳೆ ಶಾಂತಿ. ಆಗ ಸೂರ್ಯ, ನಿನ್ ಮಗ ಮನೋಜ ಬೇರೆ ಯಾವುದೋ ಪಿಕ್ಚರ್ ತೋರಿಸ್ಬೋದು, ಆದ್ರೆ ಅವಂದೇ ಪಿಕ್ಚರ್ ಅವನೇ ಇಟ್ಟು ತೋರಿಸ್ತಾನೆ ಅಂತ ಹೇಳಿ ಮನೋಜ ಬಗ್ಗೆ ಮಾತಾಡ್ತಿರ್ತಾನೆ ಸೂರ್ಯ. ಆಗ ಅಲ್ಲಿಗೆ ರೋಹಿಣಿ ಹಾಗೂ ಮನೋಜ ಬರ್ತಾರೆ. ಏನು ನನ್ ಬಗ್ಗೆ ಮಾತಾಡ್ತಿದ್ಯಲ್ಲ ಅಂತ ಹೇಳಿ ಮನೋಜ ಕೇಳ್ದಾಗ, ನಿಮ್ ಬಗ್ಗೆ ಮಾತಾಡದೆ ಹೋದ್ರೆ ಅವ್ರಿಗೆ ದಿನಾನೇ ಕಳೆಯೋಲ್ಲ ಅಂತ ಹೇಳ್ತಿರ್ತಾಳೆ ರೋಹಿಣಿ. ಆಗ ಸೂರ್ಯ, ಹೌದು, ಪೌಡ್ರು ಇಲ್ದೇ ಇರೋ ಅಡಿಗೆ ರುಚಿ ಕೊಡಲ್ಲ, ಹಾಗೆ ಮನೋಜನ್ ಉಪಸ್ಥಿತಿ ಇಲ್ದೇ ಇರೋ ಜೀವನ ಮಜಾನೇ ಕೊಡಲ್ಲ ಅಂತ ಹೇಳಿ ಮಾತಾಡ್ತಿರ್ತಾನೆ ಸೂರ್ಯ. ರವಿ ಶ್ರುತಿನೂ ಸಹ ಅಲ್ಲಿ ಕರೀತಾನೆ. ಆಗ ರಂಗನಾಥ್ ಅವರು, ಇದೇನ್ ಚೇಷ್ಟೆ ಸೂರ್ಯ, ಅದೇನ್ ತೋರ್ಸ್ಬೇಕು ಅಂತಿದ್ಯಾ, ಬೇಗ ತೋರ್ಸು ಅಂತ ಹೇಳ್ದಾಗ ಸೂರ್ಯ ಟಿವಿ ಆನ್ ಮಾಡ್ತಾನೆ. ಆಗ ಶಾಂತಿ ಕೈಯಲ್ಲಿ ಕೆಂಡದ ಮಡಿಕೆನ ಹಿಡ್ಕೊಂಡು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕ್ತಾ ಇರ್ತಾಳೆ. ಅವಳನ್ನ ನೋಡ್ದಂತಹ ರಂಗನಾಥ್ ಅವರು ಹಾಗೂ ಮನೆಯವರೆಲ್ಲರಿಗೂ ನಗು ಬರುತ್ತೆ. ಆಗ ಹೊಟ್ಟೆ ಹುಣ್ಣಾಗಷ್ಟು ನಗ್ತಾ ಇರ್ತಾರೆ. ಆಗ ಅದನ್ನ ನೋಡಿ ಶಾಂತಿ ಮುಖ ಮುಚ್ಕೋತಾ ಇರ್ತಾಳೆ. ಆಗ ಶಾಂತಿ, ನಾನ್ ಕಷ್ಟಪಡ್ತಾ ಇರೋದು ನಿಮ್ಗೆಲ್ಲ ಖುಷಿ ಕೊಡುತ್ತಲ್ಲ ಅಂತ ಹೇಳಿ ಬೈತಾ ಇರ್ತಾಳೆ. ಅದ್ ಹಾಗಲ್ಲ ಕಣೆ, ವ್ರತ ಮಾಡ್ಬೇಕು ಅಂದ್ರೆ ಒಂದು ದೈವಶಕ್ತಿ ಅನ್ನೋದಿರ್ಬೇಕು, ಅದಿಲ್ಲ ಅಂದ್ರೆ ಹೀಗಾಗದು ಅಂತ ಹೇಳಿ ರಂಗನಾಥ್ ಅವರು ಹಾಗೆ ಎಲ್ರು ಮತ್ತೆ ನಗಾಡ್ತಾ ಇರ್ತಾರೆ. ಆಗ ರಂಗನಾಥ್ ಅವರು, ಮುಗಿತಲ್ಲ ಹೊರಡೋಣ ಅಂತ ಹೇಳಿ ಹೊರಡ್ತಾ ಇರ್ತಾರೆ. ಆಗ ಸೂರ್ಯ, ಇರಪ್ಪ ಯಾಕೆಷ್ಟು ಅವಸರ, ಹಿಂದೆ ಬರ್ತಿರೋ ಟಾರ್ಜನ್ನ ನೋಡ್ದಿಲ್ವಾ? ಟಾರ್ಜನ್ನ ಯಾರ್ ನೋಡ್ಬೇಕು ಅಂತ ಹೇಳಿ ಬಂದ್ ನೋಡು, ಇದಕ್ಕೆ ಇವನೇ ಹೀರೋ ಅಂತ ಹೇಳಿ ಮನೋಜನ್ ನೋಡಿ ಮಾತಾಡ್ತಿರ್ತಾನೆ ಸೂರ್ಯ. ಆಗ ಮನೋಜ ಬೇವಿನ ಸೊಪ್ಪನ್ನ ಸುತ್ಕೊಂಡು ಮಾಲೆನ ಹಾಕೊಂಡು ಕೈಯಲ್ಲಿ ಕೆಂಡದ ಮಡಿಕೆಯನ್ನ ಹಿಡ್ಕೊಂಡು ದೇವಸ್ಥಾನದ ಸುತ್ತನೂ ಪ್ರದಕ್ಷಿಣೆ ಹಾಕ್ತಾ ಇರ್ತಾನೆ. ಅದನ್ನ ನೋಡಿ ಮನೆಯವರೆಲ್ಲರೂ ಮತ್ತೆ ಬಿದ್ದು ನಗ್ತಾ ಇರ್ತಾರೆ. ಆಗ ಶ್ರುತಿ ನಗು ತಡ್ಕೊಳಕ್ಕೆ ಆಗದೆ ಶಾಂತಿ ಮೈಮೇಲೇನೆ ಬೀಳ್ತಾ ಇರ್ತಾಳೆ. ಆಗ ಶಾಂತಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಆಗ ರಂಗನಾಥ್ ಅವರು, ಏನೋ ಮನೋಜ, ಏನ್ ಅವಸ್ಥೆ ಮಾಡ್ಕೊಂಡಿದ್ಯಾ, ಏನಾಯ್ತು ಅಂತ ಕೇಳ್ದಾಗ, ಅಪ್ಪ ನಮ್ಮ ಶೋರೂಮ್ಗೆ ಯಾರೋ ಮಾಟ ಮಂತ್ರ ಮಾಡಿಸಿ ನಮ್ಮ ಶೋರೂಮ್ ಒಳಗಡೆ 3 ಮಾಟ ಮಂತ್ರ ಮಾಡಿಸಿರೋ ಮೊಟ್ಟೆನ ತಂದಿಟ್ಟಿದ್ರು. ಅದ್ರ ಬಗ್ಗೆ ಜ್ಯೋತಿಷಿಗಳ ಹತ್ರ ಕೇಳಿದಾಗ ಅವರು ಸತಿಪತಿ ಕಲಹ, ಹಾಗೆ ಮನೆಯಲ್ಲಿ ಅಶಾಂತಿ, ಹಾಗೆ ಮಾತಿಗೆ ಮೃತ್ಯು ಅಂತ ಹೇಳ್ಬಿಟ್ರು. ಅದಕ್ಕೋಸ್ಕರ ಪರಿಹಾರ ಏನು ಅಂತ ಕೇಳಿದಾಗ ಇದನ್ನ ಹೇಳಿದ್ರು. ತಪ್ಪಲ್ಲ ಅಂತ ಕೇಳ್ದಾಗ ಆಗ ಸೂರ್ಯ, ತಪ್ಪಲ್ಲ ಪೌಡ್ರು, ದೇವ್ರು ನಂಬಿಕೆ ಅನ್ನೋದೆಲ್ಲ ನಿಜ, ಆದ್ರೆ ದೇವ್ರ ಹೆಸರಲ್ಲಿ ಮ್ಯಾಪ್ ಹಾಕೊಳ್ತಾ ಇರ್ತಾರಲ್ಲ ಅದು ತಪ್ಪು ಅಂತ ಮಾತಾಡ್ತಿರ್ತಾನೆ ಸೂರ್ಯ. ಅದೇ ಸಮಯಕ್ಕೆ ಸರಿಯಾಗಿ ಮನೋಜನ ಎಂಪ್ಲಾಯಿ ಒಬ್ರು ಮನೆಗ್ ಬಂದು, ಸರ್ ಶಾಪ್ ಓಪನ್ ಮಾಡ್ಬೇಕು ಅಂತ ಹೇಳಿದ್ರಲ್ಲ, ಟೀ ಕೊಡ್ತೀರಾ ಅಂತ ಹೇಳಿ ಕೇಳ್ತಾರೆ. ಆಗ ಮನೋಜ ಅವನತ್ರ ಬಂದು ಕೀ ಕೊಟ್ಟು, ಹುಷಾರು, ಒಂದು ಸಣ್ಣ ಬಾಕ್ಸ್ ಪರ್ಚೇಸ್ ಮಾಡ್ರು, ಅದಕ್ಕೆ ಬಿಲ್ ಹಾಕಿ ಅಂತ ಮಾತಾಡ್ತಿರ್ತಾನೆ. ಆಗ ಆ ಎಂಪ್ಲಾಯಿ, ಸರ್ ನೀವು ಮೊಟ್ಟೆ ನೋಡಿ ಹೆದರ್ಕೊಂಡಿದ್ರಲ್ಲ, ಮೊಟ್ಟೆ ಇಟ್ಟಿದ್ ಯಾರು ಅಂತ ಗೊತ್ತಾಯ್ತಾ ಸರ್ ಅಂತ ಹೇಳಿ ಕೇಳ್ತಾನೆ. ಆಗ ಮನೋಜ ಮನೆಯವ್ರನ್ನೆಲ್ಲ ಒಂದ್ಸರಿ ನೋಡ್ತಾನೆ. ಆಗ ಸೂರ್ಯ, ಯಾಕೋ ಮನೆಯವ್ರ ಮೇಲೆ ಮತ್ತೆ ಕುರಿಸ್ತಿದ್ಯಾ ಅಂತ ಹೇಳಿ ಮಾತಾಡ್ತಿರ್ತಾನೆ. ಆಗ ಮನೋಜ, ನೋಡಿ ನೀವು ಭಯ ಪಡ್ಬೇಡಿ, ನಾನ್ ನಿಮ್ಗೆ ಪ್ರೊಟೆಕ್ಷನ್ ಕೊಡ್ತೀನಿ, ಮೊಟ್ಟೆ ಇಟ್ಟಿದ್ದು ಯಾರು ಅಂತ ಹೇಳಿ ಅಂತ ಹೇಳ್ತಿರ್ತಾನೆ. ಆಗ ಆ ಎಂಪ್ಲಾಯಿ, ಸರ್ ನಮ್ ಶಾಪ್ ಪಕ್ಕಕ್ಕೆ ಒಂದು ATM ಇದ್ರಲ್ಲ, ಅದ್ರಲ್ಲಿ ಕೆಲಸ ಮಾಡೋ ತಾತ ಅಂತ ಹೇಳ್ದಾಗ ಮನೆಯವ್ರಿಗೆಲ್ರಿಗೂ ಶಾಕ್ ಆಗುತ್ತೆ. ಆಗ ಮನೋಜ, ಆ ತಾತನ್ಗೇನ್ರಿ ನನ್ ಮೇಲೆ ದ್ವೇಷ ಅಂತ ಕೇಳ್ತಾನೆ. ದ್ವೇಷನೂ ಇಲ್ಲ ಏನೂ ಇಲ್ಲ ಸರ್, ಅವನು ಮೊಟ್ಟೆನ ತಂದು ATM ಅಲ್ಲಿ ಇಟ್ಟಿದ್ದ, ಮಳೆ ಬಂತು ಅಂತ ಹೇಳಿ ನೆನ್ಸಕ್ ಹೋದ, ಆಗ ಅವನ ಮೊಮ್ಮಗಳು ಅದ್ರ ಮೇಲೆ ಡ್ರಾಯಿಂಗ್ ಬಿಡಿಸ್ಲು ಅಷ್ಟೇ, ಅದನ್ನ ನಾನ್ ತಂದು ಇಟ್ಬಿಟ್ಟೆ ಗೊತ್ತಿಲ್ದನೆ ಅಂತ ಹೇಳ್ತಿರ್ತಾನೆ. ಅದನ್ನೆಲ್ಲ ಕೇಳಿಸ್ಕೊಂಡು ಮನೆಯವರೆಲ್ರಿಗೂ ಮತ್ತೆ ನಗು ಬರ್ತಾ ಇರುತ್ತೆ. ಆಗ ಶಾಂತಿ ಮನೋಜನ್ಗೆ, ಏನು ನೀನು ಸರಿಯಾದ ವಿಷಯ ತಿಳ್ಕೊಳ್ದೇನೆ ನನ್ ಕೈ ಮೇಲ್ ಬೊಬ್ಬೆ ಬರೋ ರೀತಿ ಮಾಡ್ಬಿಟ್ಟೆ, ಎಲ್ಲೋ ಬಿರಿಯಾನಿನೂ ತಪ್ಪೋಯ್ತು ಅಂತ ಬೈತಾ ಇರ್ತಾಳೆ. ಹಾಗೆ ಇದೇ ಲಾಸ್ಟ್ ಜನ್ಮ ಕಣೋ, 1000 ಸರಿ ಹೇಳಿದೀನಿ, ಇದೇ ಲಾಸ್ಟ್ ಜನ್ಮ, ನೀನ್ ನನ್ ಹೊಟ್ಟೆಲ್ ಮತ್ತೆ ಹುಟ್ಟಬೇಡ ಅಂತ ಹೇಳಿ ಬೈದು ಅಲ್ಲಿಂದ ಹೊರಡ್ತಾಳೆ. ಸೂರ್ಯ ಹಾಗೂ ಮನೆಯವರೆಲ್ಲರೂ ಮನೋಜನ್ನ ನೋಡಿ ನಗ್ತಾ ಇರ್ತಾರೆ. ಅಪ್ಪ ಆ ಜ್ಯೋತಿಷಿ ಇವನಿಗೆ ಬೇವಿನ ಸೊಪ್ಪು ಹಾಕು ಅಂತ ಹೇಳೋ ಬದಲು ಕೊತ್ತಂಬರಿ ಸೊಪ್ಪನೋ ಅಥವಾ ಕಾಂಗ್ರೆಸ್ ಗಿಡನೂ ಸುತ್ಕೊಳ್ಳೋಕ್ ಹೇಳ್ಬೇಕಿತ್ತು ಅಂತ ಹೇಳಿ ಮನೋಜನ್ ನೋಡಿ ರೇಗಾಯಿಸ್ತಾ ಇರ್ತಾರೆ. ಆಗ ರಂಗನಾಥ್ ಅವರು, ಅದ್ಯಾವುದೇ ಬೇಡ ಕಣೋ, ತುರ್ಕೆ ಸೊಪ್ಪು ಅಂತ ಸಿಗುತ್ತೆ, ಅದನ್ನ ಹಾಕೊಂಡಿದ್ರೆ ಇವನೇ ಡ್ಯಾನ್ಸ್ ಮಾಡ್ಬಿಡ್ತಿದ್ದ ಅಂತ ಹೇಳಿ ಮತ್ತೆ ಮನೋಜನ್ ನೋಡಿ ಮನೆಯವರೆಲ್ಲರೂ ನಗ್ತಾ ಇರ್ತಾರೆ. ಆಗ ಅದನ್ನ ನೋಡಿ ಕೋಪಗೊಂಡಂತಹ ರೋಹಿಣಿ ಮನೋಜನ್ನ ನೋಡ್ತಾ ಕೋಪದಿಂದ ಅಲ್ಲಿಂದ ಹೊರಡ್ತಾಳೆ. ಈ ವಿಡಿಯೋ ಇಷ್ಟ ಆಗಿದ್ರೆ